ಮನಸ್ಸಿನ ಭಾವನೆ ಅರಿತವರಾರು. ಮುಂದುವರೆದ ಭಾಗ 6. ಕೇಳಿ, ಆನಂದಿಸಿ, ಪ್ರೋತ್ಸಾಹಿಸಿ. ಸ್ಟೇ ಟ್ಯೂನ್ಡ್ ವಿತ್ ರೇಖಾ ಸ್ಟೋರಿ ಟೈಮ್. ವಸಂತ್ ಹಾಗೂ ವಂದನಾ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಶಿಫ್ಟ್ ಆಗಿ ಒಂದು ದಿನ ಕಳೆದಿತ್ತು. ಹೊಸ ಮನೆ, ಹೊಸ ಜಾಗ, ಹೊಸ ಜನ, ಹೊಸ ಜೀವನಕ್ಕೆ ಹೊಂದಿಕೊಂಡು ಒಂದು ದಿನ ಕಳೆದಿತ್ತು. ವಸಂತ್ ಹೊಸ ಕೆಲಸಕ್ಕೆ ಮೊದಲನೇ ದಿನ ಹೋಗುತ್ತಿದ್ದಾನೆ. ಚೈತ್ರಾಳ ಹೆಸರು, ಪರಿಚಯ ಎಲ್ಲ ಪ್ರಿನ್ಸಿಪಲ್ ಮೂಲಕ ತಿಳಿದಿದೆ ಅಷ್ಟೇ. ಅವಳ ಹಿಂದೆ ಸ್ಟಾಫ್ ರೂಮ್ಗೆ ಬಂದ ಅವನ ಮನಸ್ಸಿನ ತೊಳಲಾಟ ಅವನಿಗೆ ಮಾತ್ರ ಗೊತ್ತಿತ್ತು. ಚೈತ್ರ, ಅವನ ಮನದರಸಿಯ ಒಡನಾಟ ಅವನಿಗೆ ಇಷ್ಟವೇ ಆದರೂ ಅವರನ್ನು ಮನಸಾರೆ ತುಂಬ ಪ್ರೀತಿಸಿದರು. ಅವರು ನನಗೆ ನಿಲುಕದ ನಕ್ಷತ್ರ ಆಗ್ತಾರಾ ಅಥವಾ ನನ್ನ ಬಾಳಿಗೆ ಅದೃಷ್ಟದ ನಕ್ಷತ್ರ ಆಗ್ತಾರಾ ಅಂದುಕೊಳ್ಳುತ್ತಾ, ಅವರು ಅಷ್ಟು ದೊಡ್ಡ ಶ್ರೀಮಂತರು, ನನ್ನಂಥ ಈ ಪಾಮರ ಬಡವನನ್ನು ಪ್ರೀತಿಸಲು ಸಾಧ್ಯವೇ ಅನ್ನೋ ಯೋಚನೆಯಲ್ಲೇ ಕಳೆದು ಹೋಗಿದ್ದ. ಅವನನ್ನು ಎಚ್ಚರಿಸಿದ್ದು ಅವಳ ಮಧುರವಾದ ಧ್ವನಿ. ಹಲೋ ಸರ್, ಎಲ್ಲಿ ಕಳೆದು ಹೋಗಿದ್ದೀರಾ? ಚೈತ್ರಾಳ ಗುಂಗಿನಲ್ಲಿ ಕಳೆದು ಹೋಗಿದ್ದ ವಸಂತನನ್ನು ಎಚ್ಚರಿಸಿದ್ದು ಅವಳ ಮಧುರವಾದ ಧ್ವನಿ. ಸರ್, ಇದು ನೀವು ಮಾಡಬೇಕಾಗಿರೋದು ಪಾಠದ ಡೀಟೇಲ್ಸ್. ನಿನ್ನೆ ಪ್ರಿನ್ಸಿಪಾಲ್ ಹೇಳಿದ್ರು ಇವತ್ತಿನ ದಿನ ನೀವು ಕ್ಲಾಸ್ ತೆಗೆದುಕೊಳ್ತೀರಾ ಅಂತ. ಅದಕ್ಕೆ ಎಲ್ಲವನ್ನು ನೀಟಾಗಿ ಅರೇಂಜ್ ಮಾಡಿದ್ದೀನಿ, ನೋಡಿಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ಕೇಳಿ. ನನಗೆ ಈಗ ಕ್ಲಾಸ್ ಇದೆ, ಬರ್ತೀನಿ ಅಂತ ಹೇಳಿ ಅವಳು ತನ್ನ ಕ್ಲಾಸ್ ರೂಮ್ ಕಡೆ ಹೋದರೆ, ಇವನು ಅವಳು ಕೊಟ್ಟಿರೋ ಟೈಮ್ ಟೇಬಲ್ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಓಕೆ ಫೈನ್, ನೆಕ್ಸ್ಟ್ ಪೀರಿಯಡ್ ಸೆಕೆಂಡ್ ಇಯರ್ BScಗೆ ನಾನು ಕ್ಲಾಸ್ ತೆಗೆದುಕೊಳ್ಳಬೇಕು, ಅಲ್ಲಿಯವರೆಗೂ ಫ್ರೀ ಅಂತ ಅವನು ತಾನು ಮಾಡಬೇಕಿದ್ದ ಪಾಠದ ತಯಾರಿ ಮಾಡಿಕೊಳ್ಳುತ್ತಾನೆ. ವಸಂತ್ ತಾನು ಮಾಡಬೇಕಿದ್ದ ಪಾಠದ ತಯಾರಿ ಮಾಡಿಕೊಳ್ಳುವಷ್ಟರಲ್ಲೇ ಬೆಲ್ ಹಾಕಿದ್ರಿಂದ ಅವನ ಆಲೋಚನೆಗೆ ಬ್ರೇಕ್ ಹಾಕಿ ಅಟೆಂಡ್ ಹತ್ತಿರ ಕ್ಲಾಸ್ ರೂಮ್ ಎಲ್ಲಿದೆ ಅಂತ ಕೇಳಿಕೊಂಡು ಹೋಗುತ್ತಾನೆ. PUC ಡಿಗ್ರಿಗೆ ಪ್ರತಿ ಸಬ್ಜೆಕ್ಟ್ಗೆ 3 ಜನ ಲೆಕ್ಚರರ್ಸ್ ಇದ್ದರೂ ABC 3 ಸೆಕ್ಷನ್. PUCಲಿ 50-60 ಹುಡುಗರ ಕ್ಲಾಸ್ ಇದ್ದರೆ ಡಿಗ್ರಿಯಲ್ಲಿ ಬರೀ 30ರಿಂದ 40 ವಿದ್ಯಾರ್ಥಿಗಳ 2 ಕ್ಲಾಸ್ ಇತ್ತು. PUC ಮತ್ತು ಡಿಗ್ರಿ ಸೈನ್ಸ್ಗೆ ಒಂದೇ ಸ್ಟಾಫ್ ರೂಮ್. ಎಲ್ಲೂ ಯಾವುದೇ ಪೀರಿಯಡ್ನಲ್ಲೂ ಅವರಿಬ್ಬರು ಒಟ್ಟಾಗಿ ಸ್ಟಾಫ್ ರೂಮ್ನಲ್ಲಿ ಇರುತ್ತಿರಲಿಲ್ಲ, ಬೇರೆ ಬೇರೆ ಲೆಕ್ಚರರ್ಸ್ ಇರುತ್ತಿದ್ದರು. ಚೈತ್ರ ಎಷ್ಟು ಚೆನ್ನಾಗಿ ಟೈಮ್ ಟೇಬಲ್ ರೆಡಿ ಮಾಡಿದ್ದಳು ಅಂದರೆ, ಅವಳು PUC ಬ್ಲಾಕ್ನಲ್ಲಿದ್ದರೆ ಅವನು ಡಿಗ್ರಿಯಲ್ಲಿರುತ್ತಿದ್ದ, ಅವನು PUCನಲ್ಲಿದ್ದರೆ ಇವಳು ಡಿಗ್ರಿ ಬ್ಲಾಕ್ನಲ್ಲಿ ಇರುತ್ತಿದ್ದಳು. ಹಾಗಾಗಿ ಬೆಳಿಗ್ಗೆ ಹಾಯ್ ಹೇಳಿದರೆ ಮತ್ತೆ ಅವಳ ಮುಖದರ್ಶನ ಸಿಗುತ್ತಿತ್ತು. ನಾಳೆ ಬೆಳಿಗ್ಗೆನೇ ಅವಳು ಸಂಜೆ ಚಂದನ ಜೊತೆ ಮನೆಗೆ ಹೊರಟರೆ ಪ್ರಿನ್ಸಿಪಲ್ ಇವನಿಗೆ ಏನಾದರೂ ಒಂದು ಕೆಲಸ ಹೇಳಿ ಅಲ್ಲಿ ಉಳಿಸಿಕೊಳ್ಳುತ್ತಿದ್ದರು. ಅವಳು ಕೂಡ ಅವನಿಂದ ಆದಷ್ಟು ಮುಖ ಮರೆಸುತ್ತಿದ್ದಳು. ಚೈತ್ರ ಕೂಡ ವಸಂತ್ನಿಂದ ಆದಷ್ಟು ಮುಖ ಮರೆಸುತ್ತಿದ್ದಳು. ಅವನ ಮುಖ ನೋಡಿದರೆ ಏನೋ ಒಂದು ಭಾವ ಅವಳ ಮನದಲ್ಲಿ ಮೂಡುತ್ತಿತ್ತು. ಅವನ ಕಣ್ಣನ್ನು ನೋಡಿದರೆ ಏನೋ ಒಂದು ತರಹದ ಸೆಳೆತ. ಆದ್ದರಿಂದ ಅವನಿಂದ ತಪ್ಪಿಸಿಕೊಳ್ಳಲು ಮತ್ತೆ ಪ್ರಿನ್ಸಿಪಲ್ನ ಅಣತಿಯಂತೆ ಅವಳೇ ಖುದ್ದಾಗಿ ನೀಟಾಗಿ ಟೈಮ್ ಟೇಬಲ್ ರೆಡಿ ಮಾಡಿದ್ದಳು. ಚೇತನ್ ಬಗ್ಗೆ ವಸಂತ್ ಹತ್ರ ಕೇಳಬೇಕು ಅಂತ ಅಂದುಕೊಂಡರು. ಬೇಡ, ಅದರಿಂದ ಮತ್ತೇನೋ ಆಗುತ್ತದೆ ಅಂತ ಅನಿಸುತ್ತಿದೆ ಅಂತ ಅಂದುಕೊಂಡು ಸುಮ್ಮನಾಗಿದ್ದಳು. ಚೈತ್ರ ರೆಡಿ ಮಾಡಿದ್ದ ಟೈಮ್ ಟೇಬಲ್ನ ಕಾರಣಕ್ಕೆ ವಸಂತ್ ಚೈತ್ರಾಳನ್ನು ನೋಡುವುದಕ್ಕೆ ಆಗುತ್ತಿಲ್ಲ ಅಂತ ಚಟಪಡಿಸುತ್ತಿದ್ದ. ಹೀಗೆ ಅವಳ ಚಟಪಟಿಕೆ ಮತ್ತು ಪಾಠವನ್ನು ಎಕ್ಸಾಮ್ ಅಷ್ಟರಲ್ಲಿ ಮುಗಿಸಬೇಕು ಅನ್ನೋ ಟೆನ್ಷನ್ನಲ್ಲೇ ಕೆಲಸಕ್ಕೆ ಸೇರಿ 15 ದಿನ ಕಳೆದೋಗಿತ್ತು. ಪ್ರಿನ್ಸಿಪಲ್ನ ಹತ್ತಿರ ಸಂಬಳದ ಅಡ್ವಾನ್ಸ್ ಪಡೆದು ತಂಗಿಯನ್ನು ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ಗೆ ಕೂಡ ಸೇರಿಸಿದ್ದ. ವಸಂತ್ ಕಾಲೇಜಿನಲ್ಲಿ ಅಡ್ವಾನ್ಸ್ ಪಡೆದು ವಂದನಾಳನ್ನು ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ಗೆ ಸೇರಿಸಿದ್ದ. ವಂದನಾ ಕೂಡ ತನ್ನ ಮನೆಯ ಓನರ್ ಸ್ವಾತಿ ಮತ್ತು ಸಿಂಧು ಜೊತೆ ಕಂಪ್ಯೂಟರ್ ಕ್ಲಾಸ್ಗೆ ಹೋಗುತ್ತಿದ್ದಳು. ಅಲ್ಲೇ ಅವಳಿಗೆ ಚೈತ್ರಾಳ ತಂಗಿ ಶ್ವೇತಾ ಮತ್ತು ಅನಘಳ ಪರಿಚಯ ಕೂಡ ಆಗಿತ್ತು. ಸ್ವಲ್ಪ ಸಮಯದಲ್ಲೇ ವಂದನಾಳ ಮುಗ್ಧ ಮಾತು ಮತ್ತು ಅವಳ ಸರಳತೆಯಿಂದ ಶ್ವೇತಾ ಮತ್ತು ಅನಘ ಇಬ್ಬರಿಗೂ ವಂದನಾ ತುಂಬ ಇಷ್ಟವಾಗಿದ್ದಳು. ಹಾಗೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಕೂಡ ಆಗಿದ್ದರು. ಸ್ವಲ್ಪ ಸಮಯದಲ್ಲೇ ಶ್ವೇತಾ, ವಂದನಾ, ಅನಘ 3 ಜನ ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗುತ್ತಾರೆ. ಒಮ್ಮೆ ಶ್ವೇತಾ ಮತ್ತು ಅನಘ ವಂದನಾಳನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಮೊದಲ ಸಲ ವಂದನಾ ಹೆದರಿಕೆಯಲ್ಲೇ ಅವರ ಮನೆಗೆ ಹೋಗುತ್ತಾಳೆ. ವಂದನಾ, 1 ನಿಮಿಷ ಕುಳಿತಿರು, ಕುಡಿಯೋದಕ್ಕೆ ಏನಾದರೂ ತೆಗೆದುಕೊಂಡು ಬರ್ತೀನಿ ಅಂತ ಹೇಳಿ ಅನಘ ಅಡುಗೆ ಮನೆಗೆ ಹೋದರೆ, ಶ್ವೇತಾ ಬಾತ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗುತ್ತಾಳೆ. ಸ್ವಲ್ಪ ಭಯ ಹಿಂಜರಿಕೆಯಲ್ಲೇ ಮುದುರಿ ಕುಳಿತುಕೊಂಡು ಸುತ್ತ ನೋಡುತ್ತಾಳೆ ವಂದನಾ. ಮೊದಲ ಸಲ ಅಷ್ಟು ದೊಡ್ಡ ಮನೆಯನ್ನು ನೋಡುತ್ತಿದ್ದಳು ಅವಳು.
ಮೊದಲ ಸಲ ಅಷ್ಟು ದೊಡ್ಡ ಮನೆಯನ್ನು ನೋಡುತ್ತಿದ್ದಳು ವಂದನಾ. ಅದೇ ಸಮಯಕ್ಕೆ ಮೆಟ್ಟಿಲಿಂದ ಇಳಿದು ಬರ್ತಿದ್ದ ನಿಖಿಲ್ ಭಯ ಮತ್ತು ಆಶ್ಚರ್ಯದಿಂದ ತನ್ನ ಹರಳಿ ಕಣ್ಗಳನ್ನು ನಿಂಬೆಹಣ್ಣಿನ ಗಾತ್ರ ಮಾಡಿಕೊಂಡು ಪಿಳಿ ಪಿಳಿ ಕಣ್ಣಿನಿಂದ ಮನೆಯಲ್ಲೆಲ್ಲ ನೋಡುತ್ತಿದ್ದ ರೀತಿ ಅವಳ ಅಂದವನ್ನು ಇನ್ನೂ ಹೆಚ್ಚಿಸಿತು. ವಂದನಾಳಂಥ ಚೆಲುವೆಯನ್ನು ನೋಡಿ ಕಳೆದೇ ಹೋಗಿದ್ದ ನಿಖಿಲ್ ಯಾರಿವಳು ಚೆಲುವೆ ಅಂತ ವಂದನಾಳ ಸೌಂದರ್ಯ ನೋಡಿ ಮೈಮರೆತು ನಿಂತಿದ್ದ ನಿಖಿಲ್ನನ್ನು ಎಚ್ಚರಿಸಿದ್ದು ಶ್ವೇತಾ. ಅವಳು ಮೇಲೆ ರೂಮ್ನಿಂದ ಬಂದವಳು ಅವನನ್ನು ನೋಡಿ, ನಿಖಿಲ್, ಆಫೀಸ್ಗೆ ಹೋಗದೆ ಇಲ್ಲೇನು ಮಾಡ್ತಿದ್ಯಾ ಅಂತ ಕೇಳಿದ ಶ್ವೇತಾಗೆ, ಏನೂ ಇಲ್ಲ ಕಣೆ, ಯಾರಿದು ಅಂತ ನೋಡ್ತಿದ್ದೆ, ಅಷ್ಟರಲ್ಲಿ ನೀನು ಬಂದೆ ಅಷ್ಟೇ ಅಂತ ತನ್ನ ಮಾತನ್ನು ತಿಳಿಸುತ್ತಾನೆ. ಅಷ್ಟೇನಾ, ಬಾ ಅಂತ ಅವನ ಕೈ ಹಿಡಿದು ಕರೆದೊಯ್ದ ಶ್ವೇತಾ, ಇವಳು ವಂದನಾ ಅಂತ ನನ್ನ ಫ್ರೆಂಡ್, ಕಂಪ್ಯೂಟರ್ ಕ್ಲಾಸ್ನಲ್ಲಿ ಪರಿಚಯ ಆಯಿತು. ಇಲ್ಲಿ ಇದೇ ರೋಡಿನಲ್ಲಿ ಪ್ರಶಾಂತ್ ಅಂಕಲ್ ಮನೆಯಲ್ಲಿ ಬಾಡಿಗೆಗೆ ಇದ್ದಾರೆ, ಅಣ್ಣ ತಂಗಿ ಇಬ್ಬರೇ ಇರೋದು ಅಂತ ಪರಿಚಯಿಸುತ್ತಾಳೆ ಶ್ವೇತಾ. ನಿಖಿಲ್, ಇವಳು ನನ್ನ ಕ್ಲೋಸ್ ಫ್ರೆಂಡ್ಸ್ ವಂದನಾ ಅಂತ. ವಂದನಾ, ಇವನು ನನ್ನ ಮುದ್ದು ಅಣ್ಣ ನಿಖಿಲ್ ಅಂತ ಪರಿಚಯಿಸುತ್ತಾಳೆ. ಅವನಿಗೆ ನಮಸ್ಕಾರ ಮಾಡಿಸ್ತಾಳೆ ವಂದನಾ. ಅವನು ಕೂಡ ನಮಸ್ಕರಿಸುತ್ತಾನೆ. ಅಷ್ಟರಲ್ಲಿ ಅನಘ ಟಿಫಿನ್ ತೆಗೆದುಕೊಂಡು ಬರ್ತಾಳೆ. ಸರಿ ಶ್ವೇತಾ, ನನಗೆ ಕೆಲಸ ಇದೆ, ಬಾಯ್ ಬಾಯ್ ಅಂತ ಹೇಳಿ ವಂದನಾಳನ್ನು ಒಮ್ಮೆ ನೋಡಿ ಹೋಗುತ್ತಾನೆ. ಅವನ ಮನಸ್ಸನ್ನು ಸೈಲೆಂಟಾಗಿ ಮೊದಲ ಭೇಟಿಯಲ್ಲೇ ಕದ್ದಿದ್ದಾಳೆ ನಮ್ಮ ಕಳ್ಳಿ ವಂದನಾ. ನಿಖಿಲ್ ಅವನು ಇಷ್ಟಪಟ್ಟಿದ್ದ ಹುಡುಗಿ ಈಗ ಇನ್ನೊಬ್ಬನನ್ನು ಪಡುತ್ತಿರುವುದು ತಿಳಿದು ಸುಮ್ಮನಾಗುತ್ತಾನೆ. ಆದರೆ ಮತ್ತೆ ಅವನ ಮನಸ್ಸಿನಲ್ಲಿ ಪ್ರೀತಿ ಚಿಗುರುವಂತೆ ಮಾಡಿದ್ದು ನಮ್ಮ ಸೈಲೆಂಟ್ ಹುಡುಗಿ ವಂದನಾ. ಶ್ವೇತಾ ತನ್ನ ಮನೆಯವರಿಗೆಲ್ಲ ವಂದನನ ಪರಿಚಯ ಮಾಡಿಕೊಡ್ತಾಳೆ. ವಂದನಾ ಕೂಡ ಎಲ್ಲರಿಗೂ ನಮಸ್ಕಾರ ಮಾಡಿ ಶ್ವೇತಾ ಮತ್ತು ಅನಘ ಜೊತೆ ಕಂಪ್ಯೂಟರ್ ಕ್ಲಾಸ್ಗೆ ಹೋಗುತ್ತಾಳೆ. ಶ್ವೇತಾ ಮನೆಯಲ್ಲಿ ಎಲ್ಲರಿಗೂ ವಂದನಾ ತುಂಬ ಹಿಡಿಸಿದಳು. ಸಿಂಧು, ಸ್ವಾತಿ ಮತ್ತು ವಂದನಾ ಮೂವರು ಕಂಪ್ಯೂಟರ್ ಕ್ಲಾಸ್ ಮುಗಿಸಿ ಮನೆಗೆ ಬರುವಾಗ ಸಿಂಧು ವಂದನಾಳನ್ನು ಕುರಿತು, ಆ ದೊಡ್ಡವರ ಸಹವಾಸದಿಂದ ಹುಷಾರಾಗಿರು ವಂದನಾ, ಜಾಸ್ತಿ ಶ್ವೇತಾ, ಅನಘ ಅವರ ಮನೆಗೆ ಹೋಗಬೇಡ ಅಂತ ಹೇಳುತ್ತಾಳೆ. ಸರಿ ಅಂತ ಒಪ್ಪಿಕೊಳ್ಳುತ್ತಾಳೆ ವಂದನಾ. ಯಾಕೆಂದರೆ ಸಿಂಧು ನಿಖಿಲ್ನ ತುಂಬ ಇಷ್ಟಪಡುತ್ತಿದ್ದಳು, ಅದಕ್ಕೆ ಈ ರೀತಿ ಹೇಳಿದ್ದಳು. ಶ್ವೇತಾ ಮನೆಯಲ್ಲಿ ನಿಖಿಲ್ ವಂದನಾಳನ್ನು ನೋಡಿದ ರೀತಿಗೆ ಗ್ಯಾರಂಟಿ ನಿಖಿಲ್ ವಂದನಾಳನ್ನು ಇಷ್ಟಪಡುತ್ತಾನೆ. ವಂದನಾ ನನಗಿಂತ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾಳೆ ಅಂತ ಯೋಚಿಸಿ, ಅವರು ಶ್ರೀಮಂತರು, ಸರಿ ಇಲ್ಲ ಅಂತ ಹೇಳುತ್ತಾಳೆ ಸಿಂಧು. ಸ್ವಾತಿ ಈಗ ಆಲ್ರೆಡಿ ವಸಂತನ ಇಷ್ಟಪಡೋದಕ್ಕೆ ಶುರು ಮಾಡಿದ್ದಾಳೆ. ಇದ್ಯಾವುದರ ಪರಿವೇ ಇಲ್ಲದ ಈ ಅನಾಥರು ತಮ್ಮ ಕೆಲಸ ಮಾಡಿಕೊಂಡು ಆರಾಮವಾಗಿ ಇದ್ದಾರೆ. ಈ ಕಡೆ ಚೈತ್ರ ಮತ್ತು ವಸಂತ್ ಒಬ್ಬರನ್ನೊಬ್ಬರು ನೋಡಿ ತುಂಬ ದಿನ ಕಳೆದಿತ್ತು. ಅವತ್ತು 2 ಪೀರಿಯಡ್ ಮುಗಿಯುವಷ್ಟರಲ್ಲಿ ವಸಂತ್ಗೆ ತುಂಬ ತಲೆನೋವುತ್ತಿದ್ದರಿಂದ ಅವನ ಕ್ಲಾಸ್ನ ಮ್ಯಾಥ್ಸ್ ಲೆಕ್ಚರ್ಗೆ ತೆಗೆದುಕೊಳ್ಳಲು ಹೇಳಿ ಸ್ಟಾಫ್ ರೂಮ್ಗೆ ಬರುತ್ತಾನೆ. ಚೈತ್ರಾಗೆ ಫ್ರೀ ಪೀರಿಯಡ್ ಇದ್ದಿದ್ದರಿಂದ ಅವಳು ಸ್ಟಾಫ್ ರೂಮಿನಲ್ಲಿ ಕುಳಿತು ಬುಕ್ ಓದುತ್ತಿದ್ದಳು. ಇವನು ಇದ್ದಕ್ಕಿದ್ದಂತೆ ಸ್ಟಾಫ್ ರೂಮ್ಗೆ ಬಂದಿದ್ದನ್ನು ನೋಡಿ ಹೊರಗೆ ಹೋಗಲು ನೋಡುತ್ತಾಳೆ. ಇದ್ದಕ್ಕಿದ್ದಂತೆ ಸ್ಟಾಫ್ ರೂಮ್ಗೆ ಬಂದ ವಸಂತ್ನನ್ನು ನೋಡಿದ ಚೈತ್ರ ಹೊರಗೆ ಹೋಗಲು ನೋಡುತ್ತಾಳೆ. ಅಷ್ಟರಲ್ಲಿ ಅವಳನ್ನು ತಡೆದ ವಸಂತ್, ಕ್ಷಮಿಸಿ ಮೇಡಮ್, ನೀವು ಇಲ್ಲಿರುವುದು ಗೊತ್ತಿರಲಿಲ್ಲ, ತುಂಬ ತಲೆನೋವುತ್ತಿತ್ತು, ಅದಕ್ಕೆ ಬಂದೆ, ನೀವು ಕುಳಿತುಕೊಳ್ಳಿ, ನಾನು ಬೇರೆ ಕಡೆ ಹೋಗುತ್ತೇನೆ ಅಂತ ಹೇಳ್ತಾನೆ. ಅವನ ಮಾತನ್ನು ಕೇಳಿ ಚೈತ್ರಾಳಿಗೆ ಸಂಕಟವಾಗಿತ್ತು. ಅಯ್ಯೋ, ಹಾಗೇನೂ ಇಲ್ಲ ಮಿಸ್ಟರ್ ವಸಂತ್, ನೀವು ಇಲ್ಲೇ ಕುಳಿತುಕೊಳ್ಳಿ, ನನಗೆ ಕ್ಲಾಸ್ ಇದೆ ಅಂತ ಸುಳ್ಳು ಹೇಳುತ್ತಾಳೆ. ಅವನು ಸುಮ್ಮನೆ ನಕ್ಕು, ನಿಮಗೆ ಈಗ ಫ್ರೀ ಪೀರಿಯಡ್ ಇದೆ ಅಂತ ಗೊತ್ತು ಚೈತ್ರ ಮೇಡಮ್, ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳುತ್ತಾನೆ. ನಿಮಗೆ ಈಗ ಫ್ರೀ ಪೀರಿಯಡ್ ಇದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಚೈತ್ರ ಮೇಡಮ್. ನಾನು ಇಂಟರ್ವ್ಯೂಗೆ ಬಂದಾಗ ಕೂಡ ನನ್ನ ಪರ್ಸನಲ್ ಇದ್ದ ಫೋಟೋ ನೋಡಿ ಏನು ಮಾತನಾಡದೆ ಭಯ ಮತ್ತು ಗಾಬರಿಯಿಂದ ಓಡಿ ಹೋದ್ರಿ. ಯಾಕೆ ಅಂತ ಕೇಳಬೇಕು ಅಂತ ತುಂಬ ಸಲ ಅಂದುಕೊಂಡ್ರು, ಆದರೆ ಆಗಲಿಲ್ಲ. ಯಾಕೆ ಮೇಡಮ್, ನಾನು ಬಡವ, ಅನಾಥ, ನಿಮ್ಮಷ್ಟು ಶ್ರೀಮಂತರಲ್ಲ ಅಂತ ಕೇಳಿದ ಕೂಡಲೇ ನಾನು ಬಡವನ ಅಂತ ಕೇಳಿದ ವಸಂತ್ಗೆ, ಛೇ ಹಾಗೆಲ್ಲ ಏನೂ ಇಲ್ಲ ಮಿಸ್ಟರ್ ವಸಂತ್, ನಾನು ಯಾವತ್ತೂ ಒಬ್ಬ ಮನುಷ್ಯನ, ವ್ಯಕ್ತಿಯ ಗುಣ ನಡವಳಿಕೆ ನೋಡ್ತೀನಿ ಹೊರತು ಅವರ ದುಡ್ಡನ್ನಲ್ಲ. ನಿಮ್ಮ ಪರ್ಸ್ನಲ್ಲಿ ನನಗೆ ಪರಿಚಯದವರ ಮುಖ ನೋಡಿದ ಹಾಗೆ ಆಯಿತು, ಆದರೆ ಅದು ಅವರಲ್ಲ ಅಂತ ಗೊತ್ತಾಯಿತು ಅಷ್ಟೇ. ನನ್ನಿಂದ ನಿಮಗೆ ಏನಾದರೂ ಬೇಸರವಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳುತ್ತಾಳೆ ಚೈತ್ರ. ಕ್ಷಮೆ ಕೇಳಿದ ಚೈತ್ರಾಳಿಗೆ, ಪರವಾಗಿಲ್ಲ ಬಿಡಿ ಮೇಡಮ್, ಅವತ್ತು ಫೋಟೋ ನೋಡಿ ಆ ಥರ ಹೋಗಿದ್ದಕ್ಕೆ ನಾನು ಇವರಿಗೆ ನನ್ನ ಪರಿಚಯ ಇದೆಯಾ ಅಥವಾ ನನ್ನ ಫ್ರೆಂಡ್ ಪರಿಚಯ ಇರಬಹುದಾ ಅಂತ ಅಂದುಕೊಂಡೆ,
ಆದರೆ ಅವನು ಈಗ ಬದುಕಿಲ್ಲ ಅಂತ ಯೋಚನೆ ಮಾಡಿದೆ. ನಿಮ್ಮ ನಡವಳಿಕೆ ಸ್ವಲ್ಪ ವಿಚಿತ್ರ ಅಂತ ಅನ್ನಿಸಿತ್ತು ಅಷ್ಟೇ. ಪರವಾಗಿಲ್ಲ ಬಿಡಿ ಮೇಡಮ್, ನಮಗೆ ಇದೆಲ್ಲ ಚಿಕ್ಕ ವಯಸ್ಸಿಂದ ಅಭ್ಯಾಸ ಆಗಿದೆ. ಅಟ್ಲೀಸ್ಟ್ ಈಗ ಫ್ರೆಂಡ್ಸ್ ಆಗಿರೋಣ ಅಂತ ಕೈ ಚಾಚುತ್ತಾನೆ. ಅವಳು ಕೂಡ ಮುಗುಳ್ನಕ್ಕೂ ಒಬ್ಬರಿಗೊಬ್ಬರು ಹ್ಯಾಂಡ್ ಶೇಕ್ ಕೊಡ್ತಾರೆ. ಅಷ್ಟರಲ್ಲಿ ಬೆಲ್ ಆಗಿದ್ದರಿಂದ ಅವನ ಕ್ಲಾಸಿಗೆ ಹೋದರೆ ಇವಳು ಇವಳ ಕ್ಲಾಸಿಗೆ ಹೋಗುತ್ತಾಳೆ. ಚೈತ್ರ ಮತ್ತು ವಸಂತ್ ಇಬ್ಬರು ತಮ್ಮ ಕ್ಲಾಸಿಗೆ ಹೋಗುತ್ತಾರೆ. ಆದರೆ ಈಗಾಗಲೇ ಚೈತ್ರ ಬಗ್ಗೆ ಅಲ್ಪ ಸ್ವಲ್ಪ ವಿಷಯ ವಸಂತ್ಗೆ ತಿಳಿದಿದೆ. ಮದುವೆಯಾಗಿದೆ, ಅವಳ ಗಂಡ ಬದುಕಿಲ್ಲ. ಮದುವೆಯಾಗಿ ಸ್ವಲ್ಪ ಸಮಯದಲ್ಲೇ ಅವಳ ಗಂಡ ಸತ್ತಿದ್ದಾನೆ ಅಂತ ಮಾತ್ರ ಗೊತ್ತು. ಅವನು ಯಾರು, ಎಷ್ಟು ದಿನ, ವರ್ಷ ಆಯಿತು ಅವರ ಮದುವೆಯಾಗಿ ಯಾವುದೂ ತಿಳಿದಿಲ್ಲ ಅವರಿಗೆ. ಅವರು ಯಾರ ಜೊತೆಗೂ ಹೆಚ್ಚು ಮಾತಾಡಲ್ಲ. ಅವರ ಆತ್ಮೀಯ ಗೆಳತಿ ಚಂದನ ಜೊತೆ ಮಾತ್ರ ಅವರ ಮಾತುಕತೆ ಅಂತ ಮಾತ್ರ ಗೊತ್ತು. ಆದರೆ ಚೈತ್ರ ಮದುವೆಯಾಗಿದ್ದು ಅವನ ಪ್ರಾಣ ಸ್ನೇಹಿತ ಅಂತ ಗೊತ್ತಾದರೆ ಅವನ ನಿಲುವೇನು? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ಸ್ ಮೂಲಕ ತಿಳಿಸಿ. ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಕತೆ ಹೇಗಿದೆ? ಏನಾದರೂ ಬದಲಾವಣೆ ಮಾಡಬೇಕಿದ್ದರೆ ಖಂಡಿತ ತಿಳಿಸಿ. ಇಂತಿ ನಿಮ್ಮ ಪುಟ್ಟ ಅಭಿಮಾನಿ ರೇಖಾ. ಸ್ಟೇ ಟ್ಯೂನ್ಡ್ ವಿತ್ ರೇಖಾ ಸ್ಟೋರಿ ಟೈಮ್. ಬಿಡುವಿನ ವೇಳೆಯಲ್ಲಿ ನನ್ನ ಕಥೆಯನ್ನು ಕೇಳಿ ಆನಂದಿಸಿ, ಪ್ರೋತ್ಸಾಹಿಸಿ.